ನಮಸ್ಕಾರ ಕರ್ನಾಟಕ. ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಅಂತೆ. ನಾನು ಸಡನ್ನಾಗಿ ಆಶ್ಚರ್ಯ ಆಗೋಯ್ತು. ವಿಷಯ ಏನಪ್ಪ ಅಂದರೆ, ಒಂದು ಮಗುನ ದತ್ತಕ್ಕೆ ತೊಗೊಂಡಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ರಾನ್ನ ಮೊಸರನ್ನ ವೀಡಿಯೋ ಹಾಕಿ ಒಬ್ರಿಗೆ ಒಂಚೂರಾದರೂ ತಿಳುವಳಿಕೆ ಇರಬೇಕು, ಕಾಮನ್ ಸೆನ್ಸ್ ಇರಬೇಕು ಅನ್ನೋದು ಇದಕ್ಕೆ ಗುರು. ಯಾಕಂದರೆ ಕಾನೂನಿದೆ ಗುರು, ಎಲ್ಲದಕ್ಕೂ ಕಾನೂನಿದೆ. ಯಾರಾದರೂ ಒಬ್ಬರನ್ನ ದೊಡ್ಡವ್ರನ್ನ ಕೇಳಿ ಮತ್ತೆ ಯಾರಾದರೂ ಲಾಯರ್ನ ಕೇಳಿ, ಯಾರನ್ನಾದರೂ ಕೇಳಿ ಏನು ಪ್ರೊಸೀಜರ್ ಇದೆ ದತ್ತು ಪಡೆಯೋದಕ್ಕೆ, ಏನೇನು ರೂಲ್ಸ್ ಇದೆ, ಏನು ಮಾಡ್ಬೋದು ಅಂತ ತಿಳ್ಕೊಂಡು ಆಮೇಲೆ ಇವೆಲ್ಲ ಮಾಡಬೇಕಾಗಿತ್ತು. ಈ ಅಮ್ಮಂಗೆ ಅಷ್ಟೆಲ್ಲ ಬುದ್ಧಿವಂತಿಕೆ ಇಲ್ಲ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವ ಗುರು. ಯಾರೋ ದೊಡ್ಡವರು ಎಚ್ಚೆತ್ಕೊಂಡವರು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಹಾಕಿದ್ದಾರೆ. ಯಾಕಂದರೆ ಆ ಮಗುನ ದತ್ತು ತೊಗೊಂಡ್ಮೇಲೆ ಏನೋ ಮುಖನೂ ತೋರಿಸೋಂಗಿಲ್ಲ, ಹಾಗೆ ಹೀಗೆ ಅಂತೆಲ್ಲ ರೂಲ್ಸ್ ಇದೆಯಂತೆ. ಈ ಅಮ್ಮ ಎಲ್ಲ ಮಾಡಿ ಬಿಟ್ಬಿಟ್ಟವಳು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಏನೋ ಆ ದುಡ್ಡು ಬಂದಿರೋದನ್ನು ಅವ್ರ ಮನೆಯವ್ರಿಗೆ ಕೊಡ್ತೀನಿ ಏನೇನೋ ಗುರು ಪುಸ್ತಕ ಕೂಡಿಸ್ದೆ, ಕತೆ ಕಟ್ತಾಳೆ ಯಪ್ಪ. ಆ ವಿಡಿಯೋ ನೋಡಿ ನೋಡಿ ಸಾಕಾಗಿದೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ, ಒಂದು ರೂಲ್ಸನ್ನು ಫಾಲೋ ಮಾಡೋದು, ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಥರ ಎಲ್ಲ ಕೋತಿ ಥರ ಆಡೋಕ್ಕೆ ಹೋದರೆ ಹಿಂಗೇನೆ ಆಗೋದು. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ, ಈ ವುಮನ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆಲ್ಲ ಹೋಗಬಾರ್ದು. ಸುಮ್ಮನೆ ನಾಲಿಗೆ ಹೊಲಸಾಗ್ಬಿಡುತ್ತೆ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.